ಫೀಲ್ ಸ್ಮೆಲ್ ಅಲ್ಲಿ ಕಂಡಿಡಿಬೇಕೇನು. ಇವರು ಇಷ್ಟ ಹೇಳಿದ್ದಾರೆ, ಆಮೇಲೆ ಅನೌನ್ಸ್ ಮಾಡ್ತೀನಿ. ಸೊ ತುಂಬಾ ಸಿಂಪಲ್ ಆಗಿರೋದು ಹೇಳ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ. ಥಿಂಕ್ ಅಂಡ್ ಟೆಲ್, ಓಕೆನಾ? ಇವ್ರು ಹೇಳ್ತಾರೆ, ಶೀಲಾ ಅವರು ಬಿಸಿಬೇಳೆ ಬಾತ್ ರೆಸಿಪಿ ಹೇಳ್ತಾರೆ. ಯು ಕ್ಯಾನ್ ಸ್ಟಾರ್ಟ್. ತಿರ್ಸ್ತಾ ಇಲ್ಲ ನೀನು ಅಂತ. ಆಡಿಸ್ತಾಳಂತೆ, ರೆಡಿ ಮಾಡ್ಕೊಂಡೋಳೆ. ನೋಡೋಣ ಏನೇನ್ ಗೇಮ್ಸ್ ಆಡಿಸ್ತಾಳೆ. ಟ್ರೈ ಮಾಡ್ತಾ ಇರ್ತಾಳೆ. ಹೊಸ ವರ್ಷದಿಂದ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಅನ್ಕೋತೀವಿ, ನೋಡೋಣ ಏನ್. ಬಾರೋ ಹೋಗು ಮಗ. ಅಪ್ಪ ನೀನು ವಿಶಿಲ್ ಹೊಡೆಯೋದು ಸ್ಟಾರ್ಟ್ ಆಯ್ತು ಗೇಮ್. ಪಾಪ ಅಷ್ಟು ದೂರಕ್ಕೆ ಹೋಗ್ಬೇಡ, ಇಲ್ಲಿ ಮತ್ತೆ ಕೆಳಗಡೆ ಕೂತ್ಕೊಳ್ಳೋ. ಕಿಶನ್ ಅಣ್ಣನ ಹತ್ರ ಹೋಗು. ಅಕ್ಕನು ಕಾಣಿಸ್ಬೇಕಂತ ಆಚೆ ಮೇಲೆ ಬೇಡ ಕೂತ್ಕೊಳ್ಳೋ, ಅವ್ರು ಕಾಣಿಸೋ ಸಾಕು ಕೂತ್ಕೊಳ್ಳೋ. ನೀನು ಅಕ್ಕನ ಕಾಣಂಗ್ ಮಾಡು. ನೀನು ಒಂದ್ ಸೈಡಿಂದ ಅಕ್ಕನ ಕಾಣಂಗ್ ಏನ್ ಮಾಡ್ತಾ ಇರೋದು ಹೇಳು. ಕೂತ್ಕೊಳ್ಳೋ, ವಿಡಿಯೋ ಮಾಡ. ಅಮ್ಮ ನಮ್ಮ ಒಬ್ಬ ಬಂದು ಏನ್ ಮಾಡ್ತಾರೆ? ಅಲ್ಲನ್ ಫೋನ್ ಇಸ್ಕಪ್ಪ. ಹೋಗು ಮಗ. ಅಲ್ಲೇ ಕೂತ್ಕೋ, ಅಲ್ಲೇ ಕೂತ್ಕೋ. ಸ್ಟಾರ್ಟ್ ಮಾಡ್ದೆ ಗುಬ್ಬಿ ಬಾ. ಇದು ಯಾಕಮ್ಮ ಲೈಟ್ ಹಾಕ್ಕೊಂಡ್ರೆ ಅದೇನ್ ಪ್ರಯೋಜನ ಇತ್ತು ಬಾಕಿ. ಗುಬ್ಬಿ ಈ ಕಡೆ ಬಾ ಅಂದೆ. ಎಂಟರ್ಟೈನ್ಮೆಂಟ್ ಅಂತಂದ್ರೆ ನಿನ್ಗೆ ಈಗ ಕುತ್ಕೊಂಡು ನೋಡಿ ಎಂಟರ್ಟೈನ್ಮೆಂಟ್ ಕೊಡೋಕೆ ಅಪ್ಪಾಡು ಪಾಡು ಪಡಿಕೋ. ಕುತ್ಕೋಬೇಕು. ನಿಮ್ಗಿದ್ರು ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀವಿ. ಬಿಗ್ ಬಾಸ್ ಈಗ ಮೊದಲನೇ ಗೇಮ್ ಹೇಳಿ. ನಾನು ಏನ್ ಹೇಳಿದ್ರು ತಪ್ಪೆ. ಪಿಂಕ್ ಕಲರ್ ಬಿಗ್ ಬಾಸ್ ನಾನು ಹೇಳ್ತೀರಾ ಕೇಳಿಸ್ತಿದ್ಯಾ? ಅಷ್ಟೊತ್ತಿಂದ ಅರ್ಧ ಗಂಟೆಯಿಂದ ಕೂತಿದೀವಿ ಗೇಮ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಇದು ಬಿಗ್ ಬಾಸ್. ಬಿಗ್ ಬಾಸ್ ಅವ್ರಿಗೂ ಒಂದು ದಿನ ತಗೊಂಡಿದ್ದಾರೆ. ಓಕೆ, ಫಸ್ಟ್ ಗೇಮು ಪಾಯಿಂಟಿಂಗ್ ಈಚ್ ಅದರ್. ನಾನು ಒಂದು ಕ್ವಶನ್ ಕೇಳ್ತೀನಿ. ಸೊ ಅದು ಯಾರು ರೆಲೆವೆಂಟ್ ಯಾರು ಅವರೇ ಅಂತ ಅನ್ಸುತ್ತೆ, ಅವ್ರ ಕಡೆ ಪಾಯಿಂಟ್ ಮಾಡಿ ತೋರಿಸ್ತೀವಿ. ಯಾರು ಇಲ್ವೇ ನಿಮ್ಗೆ ಅಂದ್ರೆ ನಿಮ್ಗೇನೆ ಪಾಯಿಂಟ್ ಮಾಡ್ಕೋಬಹುದು. ಯಾರು ಇಲ್ಲ ಅಂತ ಅಂದ್ರೆ ಸುಮ್ ಕುತ್ಕೋದು. ಬಟ್ ಡಿಪ್ಲೊಮೆಟಿಕ್ ಆನ್ಸರ್, ಸುಮ್ನೆ ಎಲ್ಲಕ್ಕೂ ಏನು ಆನ್ಸರ್ ಇಲ್ಲ. ಕುತ್ಕೋಬೇಕು, ಕುತ್ಕೋಬೇಕು, ನೋಡ್ಕೊಂಡು ಹೇಳ್ಬಾರ್ದು, ತೋರಿಸ್ಬಾರ್ದು. ಇಲ್ಲ ಕಣಕ್ಕ, ಸಡನ್ ಆಗಿ ಕೊಡ್ಬೇಕು. ಎಲ್ಲ ಒಂದೇ ಸಲ ಕೊಡಿ, ಒಂದೇ ಸಾರಿ ಯೋಚನೆ ಮಾಡಿ ಕೊಡಂಗಿಲ್ಲ. ಅಲ್ಲಿ ಏನ್ ಕೇಳ್ತಾರೆ ಅದನ್ನ ಕೇಳಿದ ತಕ್ಷಣ ಸಡನ್ಲಿ ನಾವು ಆನ್ಸರ್ ಮಾಡ್ಬೇಕು ಕೈಯಲ್ಲಿ. ಆಯ್ತಾ? ಓಕೆ, ಫಸ್ಟ್ ಒನ್. ಹೂ ಇಸ್ ಪ್ರಿಟಿಯರ್? ತುಂಬಾ ಚೆನ್ನಾಗಿರೋದು ಯಾರು? ಇದು ಬಿಗ್ ಬಾಸ್. ಎಲ್ಲ ಮಾತಾಡೋ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಹೂ ಇಸ್ ಆರೋಗೆಂಟ್? ರೂಡ್ ಯಾರು ಜಾಸ್ತಿ? ಇದು ಬಿಗ್ ಬಾಸ್. ಇದು ನಗೋಂಗಿಲ್ಲ, ಮಾತಾಡೋಂಗಿಲ್ಲ ಟಾಸ್ಕ್. ನೆಕ್ಸ್ಟ್ ಕ್ವೆಶ್ಚನ್. ಹೂ ಇಸ್ ಹಾರ್ಡ್ ವರ್ಕಿಂಗ್? ಇದು ಬಿಗ್ ಬಾಸ್. ಹಾರ್ಡ್ ವರ್ಕಿಂಗ್. ಓಕೆ, ಹೂ ಇಸ್ ಸ್ಮಾರ್ಟ್? ಫಾಸ್ಟ್ ಕೊಡಕ್ಕಿಲ್ಲ, ನೀವು ಕೂಡ ಟಕ್ ಟಕ್ ಅಂತ ಕೊಡ್ಬೇಕು, ಸುಮ್ ಕುತ್ಕೊಳ್ಳಂಗಿಲ್ಲ. ಹೂ ಇಸ್ ಕ್ರೈ ಬೇಬಿ? ಅಳದ್ ಯಾರು? ಹೂ ಇಸ್ ಬ್ರೇವ್? ಧೈರ್ಯ ಯಾರಿಗೆ ಜಾಸ್ತಿ? ಅವ್ರಿಗೂ ಐತೆ, ಬಟ್ ಇವಳು ಬಂಡ್ ಧೈರ್ಯ ಆಯ್ತು. ನಿನ್
ತೋರ್ಸು, ಅವರು ಏನಾದ್ರು ಒಪ್ಕೋಬೇಕು ಅಂತಿಲ್ಲ, ಯಾರು ಬೇಕಾದ್ರೆ ಪಾಯಿಂಟ್ ಮಾಡ್ಬೋದು. ಹೂ ಇಸ್ ಇನ್ನೋಸೆಂಟ್? ಐ ನೋ ದ ಆನ್ಸರ್. ಓಕೆ, ಮಾರ್ಕ್ ಜಾಸ್ತಿ ಯಾರು? ನಾನು ಕ್ವಶನ್ ಪ್ರಿಪೇರ್ ಮಾಡುವಾಗಲೇ ನಾನು ಯೂಟ್ಯೂಬ್ ಜಾಸ್ತಿ ಮಾತಾಡ್ತೀನಿ, ಅದಲ್ದಾನೆ ಮೊದ್ಲಿಂದಲೂ ಜಾಸ್ತಿ ಮಾತಾಡೋದು ಅವಳು. ಓಕೆ, ನೆಕ್ಸ್ಟ್, ಯಾರು ಒಂದು ಜಗಳ ಸ್ಟಾರ್ಟ್ ಮಾಡಬಹುದು ಅಂತ ಅನ್ಸೋದು, ಲೈಕ್ ಮೋರ್ ಲೈಕ್ಲಿ ಟು ಸ್ಟಾರ್ಟ್ ಅ ಫೈಟ್, ಯಾರು ಜಗಳ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ಅನ್ಸುತ್ತೆ. ನನ್ಗೆ ಐಡಿಯಾ ಬರ್ತಾ ಇಲ್ಲ. ಅಂದ್ರೆ ಹೊರಗಡೆ ಆಗ್ಲಿ ನಿಮ್ಗಳ ಜೊತೆ ಆಗ್ಲಿ ಟಕ್ಕನ ಜಗಳ ಆಡಕ್ ಹೋಗೋರು ಯಾರು? ಈಗ ಪರವಾಗಿಲ್ಲ, ಯಾರುವೆ ಈಗ ಆಯ್ತು ಬಾ, ನೀನ್ ಅವ್ರ ಅಮ್ಮ ಆಗುವೆ ಬಾಯ್ ಕಡೆಗೆ. ಇಲ್ಲಿ ಪಾಪು ಗೇಮ್ ಮುಗ್ಸೋಣ ಚಂದ, ಸುಮ್ಮನೆ ಇರ್ಬೇಕು. ಓಕೆ, ನೆಕ್ಸ್ಟ್, ಇದು ಆನ್ಸರ್ ಯೂನಿವರ್ಸಲ್ ಗೊತ್ತೇ ಎಲ್ರಿಗೂ. ಯಾರು ಬೇಗ ಮರಿತಾರೆ? ಮರುವಿನ ಕೈಲೇ ಜಾಸ್ತಿ ಆಗಿರೋದು. ನೆಕ್ಸ್ಟ್, ಹೂ ಇಸ್ ಮೋಸ್ಟ್ ಸೋಷಿಯಲ್? ಅಂದ್ರೆ ಟಕ್ಕಂತ ಸ್ಟೇಜಸ್ ನ ಯಾವ ಬೇಗ ಮಾತಾಡ್ಸೋರು? ಓಕೆ, ದಿಸ್ ಇಸ್ ನೈಸ್. ಗಾಸಿಪ್ ಕ್ವೀನ್ ಯಾರು? ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ. ಡೀಲ್. ಮಂಚ ಮಂಚಕ್ಕೆ ಹೋಗ, ಗುಬ್ಬಿ ಹೋಗು ಅಂತ ಹೋಗ್ಬೇಡ, ಹೋಗಲಿ. ಓಕೆ ಆಯ್ತಾ, ನೆಕ್ಸ್ಟ್. ಓಕೆ, ಯಾರು ಬೇಗ ಟೆನ್ಷನ್ ಮಾಡ್ಕೋತಾರೆ? ನೆಕ್ಸ್ಟ್, ಇದಕ್ಕೂ ಆನ್ಸರ್ ಗೊತ್ತು, ಬಟ್ ಸ್ಟಿಲ್ ಸೀಕ್ರೆಟ್ ಅಂತ ಇಟ್ಟಿರೋದನ್ನ ಯಾರು ಗೊತ್ತಿಲ್ಲ ರಿವೀಲ್ ಮಾಡ್ಬಿಡ್ತಾರೆ ಬೇರೆಯವ್ರಿಗೆ. ಹೇಳ್ಬೇಕು, ರಿವೀಲ್ ಮಾಡ್ಬೇಕು ಅಂತ. ಅದೇ ಗೊತ್ತಿಲ್ಲ ಯಾರು, ಗೊತ್ತಿಲ್ಲ ಅಲ್ಲಿ ರೂಪ ಹೋಗು, ಅಲ್ಲೇ ಓಕೆ, ಲಾಸ್ಟ್ ಕ್ವೆಶ್ಚನ್. ನೀವು ಇಂಡಿವಿಜುವಲ್ ಆಗಿ 3 ಜನದ ಒಳಗಡೆ ಯಾರನ್ನ ತುಂಬಾ ಇಷ್ಟಪಡ್ತೀರಾ? ಇಂಡಿವಿಜುವಲ್ ಆಗಿ. ಓ ನೈಸ್, ನನ್ಗೆ ಕಷ್ಟ. ಓಕೆ, ನಾನು ಕ್ಯೂಟ್ ಆಗಿ ಚಿಕ್ಕವಳು ಅಂತ, ಯಾಕೆಂದ್ರೆ ಅವಳ ತಂಗಿ ಜೊತೆಲಿ ಮಗಳ ತರನು ನಾನು ಎಕ್ಸ್ಪೆಕ್ಟ್ ಮಾಡಿದ್ 3 ಜನ ಅಂದ್ರೆ ಜಾಸ್ತಿ ಎಲ್ಲ ಬರೀ ತಂಗಿಯಾಗಿ ನೋಡ್ತೀನಿ, ಮಗಳ ತರನು ನೋಡ್ತೀನಿ. ಅಣ್ಣ ಅಣ್ಣ ನಿನ್ ಕಾಲೇ ಕಾಣಿಸ್ತು, ಸೈಡ್ ಹೊಂಟೋಗು. Okay, this segment comes to an end. Nice. Thank you. ಕ್ವಶನ್ ಆನ್ಸರ್ ಅಲ್ಲ, ಇವಾಗ ಒಂದಷ್ಟು ಕುಕಿಂಗ್ ಐಟಮ್ಸ್ ನಾನು ತಂದ್ಕೊಡ್ತೀನಿ, ನೀವು ಬ್ಲೈಂಡ್ ಫೋಲ್ಡ್ ಆಗಿರ್ತೀರಾ. ಸೊ ಅದನ್ನ ಫೀಲ್ ಸ್ಮೆಲ್ ಅಲ್ಲಿ ಕಂಡಿಡಿಬೇಕೇನು ಅಂತ. ಯು ಕ್ಯಾನ್ ಈಟ್ ಇಫ್ ಯು ವಾಂಟ್, ಕಂಡಿಡಿಬೇಕು ಯಾವ್ದು ನೋಡೋಣ. ಸರಿ ಸರಿ ಆಯ್ತು, ಇವಾಗ ಪ್ರಿಪೇರ್ ಮಾಡೋದು. 10 minutes ವಿಡಿಯೋ ಮಾಡಲ್ಲ, 10 minutes. ತುಂಬಾ ಇದು ಮಾಡುವುದು, ತುಂಬಾ ಐಟಮ್ಸ್ ಬಂದು ತುಂಬಾ ಐಟಮ್ಸ್ ಇದೆ. ಪರ್ಸೆಂಟೇಜ್ ಯಾರು ಪರ್ಸೆಂಟ್ ಅವ್ರ ಮಾತ್ರ ಚಾನ್ಸ್. ಐ ಥಿಂಕ್ ನನ್ನ ಪ್ರಕಾರ ಈ ಗೇಮ್ ವಿನ್ನರ್ ನಿಮ್ಮ ಅವ್ರು ಅವ್ರ ಮನೆಯಲ್ಲಿ ಎಲ್ಲ ಐಟಮ್ಸ್ ಗೊತ್ತಿರಬೇಕು. ಇವಾಗ ಬಾಯ್ತು. ಫಸ್ಟ್ ಅಮ್ಮಂಗೆ ನೀವಿಬ್ರು ಈಚೆ ಹೋಗಿ. ಥ್ಯಾಂಕ್ ಯು ವಿಕಾಸ್, ಧನ್ಯವಾದಗಳು. ಬನ್ನಿ, ನೋ ತಗೋ ಆಟ ಹಾಳು ಮಾಡ್ಬೇಡ.
ಕಾಣಿಸ್ತದೆ ಅಕ್ಕ. ಐಟಮ್ಸು ಎಷ್ಟು ಸರಿ ಎಷ್ಟು ಗೊತ್ತಿಲ್ಲ. ಓಕೆನಾ? ಆಯ್ತು, ಸೈಡ್ ಬೈ. ಹಿಂಗೆ ಇಟ್ಕೋ ತಟ್ಟೆನ ಫೋಟೋ ಗೊತ್ತಿಲ್ಲ. ಫೋಟೋ ಅಕ್ಕ. ಓಕೆ, ಜೋರಾಗಿ ಹೇಳ್ಬೇಡಿ, ಮುಟ್ಬೋದು. ಅಥವಾ ಈ ಕಡೆ ಯಾವಕ್ಕೆ? ಓಕೆ, ಒಂದು ಕಡೆ ಇಲ್ಲ ಬಂದು ಕುತ್ಕೊಂಡು ನಾನು ನಿಂಗೆ ಬೈ ವಿಡಿಯೋ ಮಾಡ್ತೀನಿ. ಏನ ಮಾಡು ಐಟಮ್ ತೋರಿಸ್ಬಾ. ಐಟಮ್ ಏನು ತೋರ್ಸೋದು ಬೇಡ ಬಿಡು, ತೋರಿಸಿದ್ದೀನಲ್ಲ ಆವಾಗ. 10, 9, 8, 7, 6, 5, 4, 3, 2, 1. Answer? Okay. Sabji. Okay, let's take this. Hey, side bar. Torso bar. ಆವಾಗಲೇ ತೋರಿಸ್ತೀವಿ. ಗೋಬಿ ಸೈಡ್ ಆಗು. ನೋಡ್ಕೊಳಂಗಿಲ್ಲ, ಆಮೇಲೆ ಈಚೆಗೆ ಹೋಗಿ ಹೇಳಂಗಿಲ್ಲ. ಇದು ಟಚ್ ಮಾಡಂಗಿಲ್ಲ, ಜಸ್ಟ್ ಸ್ಮೆಲ್ ಮಾತ್ರ. ಕರೆಕ್ಟ್. ಸುಂದಿರ. ಓಕೆ, ಸೊ ಇವರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಒಂದು ರಾಂಗ್ ಆಗಿದೆ. ಲೆಟ್ಸ್ ಸಿ ದ ನೆಕ್ಸ್ಟ್ ಪರ್ಸನ್. ಇದೇ ಸರಿ ಹೇಳಿಲ್ಲ. ಮತ್ತೆ ನಾನು ಈ ಸ್ಮೆಲ್ ಆ ಸ್ಮೆಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವೆಲ್ ಡನ್. ಓ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಡ್ಲಿ ಬಿಡು ಇಲ್ಲೇ ಇದು. ನೆಕ್ಸ್ಟ್ ಯಾರು? ನಿಮ್ಮ ಮಮ್ಮಿ. ಬಾ ಹೇಳು. ನಾವೇನಾ? ಒಳಗೆ ಕೊಟ್ಟು ಅಲ್ಲೇ ಪ್ಲೇಟ್ ಇಟ್ಟಿಲ್ವ ನಾನು? ಊರಿಗೆ ತಕ್ಕವಳು. ಡೈರೆಕ್ಟ್ ಬ್ಯಾಕ್ ಹೋಗು. ಕಾಣಿಸ್ತೈತೆ ನಿಜವಾಗ್ಲೂ ಕಾಣಿಸ್ತಾರ. ಅವ್ರು ಕಣ್ಣೆ ಬಿಡಕತ್ತಾರ ನನಗೆ. ಬಿದ್ದೋಳೆ ಬಂದ್ರು. ನೆಕ್ಸ್ಟ್ ಕನ್ಸ್ಟನ್. ಸ್ಟಾರ್ಟ್. ಮುಚ್ಬೋದಾ? ತಿನ್ನುಬೋದಾ? ತಿನ್ಲುಬೋದು, ಮುಟ್ಲುಬೋದು, ಸ್ಮೆಲ್ಲು ಮಾಡ್ಬೋದು. ಎಳ್ಳು. ಓಕೆ, ಟೈಮಿಂಗ್ಸ್ ಆಯ್ತಾ? ಇಲ್ಲ ಹೇಳು, ನಾನು ಹೇಳ್ತೀನಿ. ತುಂಬ ಜೀರಿಗೆ ಕರೆಕ್ಟ್. ನೆಕ್ಸ್ಟ್ ಅಡಿಕೆ. ಅಯ್ಯೋ, ಜೋರಾಗಿ ಹೇಳ್ಬಿಡು, ಅಕ್ಕ ಇಲ್ಲ ಕೂತವಳೆ.
ಓಕೆ ಗೊತ್ತಾಗಲಿಲ್ಲ ಅಂದರೆ ಬಾಯಿಗೆ ಹಾಕಬಹುದು. ಜೋರಾಗಿ ಹೇಳ್ಬಿಡ ನಿಧಾನಕ್ಕೆ ತಿನ್ನೋದು ಸ್ಮೆಲ್ ಮಾಡ್ಬೋದು. ಅಲ್ಲ ಗೊತ್ತೇ ಆಯ್ತು, ಏನಾದರೂ ಟೇಸ್ಟ್ ಸಿಗುತ್ತದೆ ಮತ್ತೆ ಹಂಗೆ. ಓಕೆ ವಿ ಕ್ಯಾನ್ ಗಿವ್ ದಿಸ್ ಪಾಯಿಂಟ್. ಗೊತ್ತು ಹೆಸರು ಗೊತ್ತಿಲ್ಲ. ಓಟ್ಸ್ ಇದು ಗೊತ್ತು ಇವ್ರಿಗೆ. ಸೊ ಹೆಸರು ಬೇಳೆ ಇದು. ಓಕೆ ಸೆಕೆಂಡ್ ಇದು ಕರೆಕ್ಟು. ಇದು ಮುಟ್ಟಂಗಿಲ್ಲ, ಬರೀ ಸ್ಮೆಲ್ ಅಷ್ಟೇ. ಇಡೀ ಹುಣಸೆಹಣ್ಣು ರಸ. ಹುಣಸೆ ರಸ ಡನ್. ಬೇಡ ಅಕ್ಕ ಇಲ್ಲೇ ಕೂತ್ಕೊಳ್ಳಿ ಅಂತ ಏನು ಎಕ್ಸೈಟ್ಮೆಂಟ್ ಚಾಟ್ತಿ ಅವಳು. ಸೊ ಇವರು 5 ಕರೆಕ್ಟಾಗಿ ಹೇಳಿದ್ದಾರೆ, 1 ರಾಂಗ್ ಆಗಿದೆ. ದಿಸ್ ಇಸ್ ಸಬ್ಜಿ ನಾಟ್ ಎಳ್ಳು. ಸೊ 1 ರಾಂಗ್. ನೆಕ್ಸ್ಟ್ ಪರ್ಸನ್ ಕರ್ಕೊಂಬರೋಣ. ಬನ್ನಿ ಟೈ ವೇಟ್. ಬನ್ನಿ ಫೋನ್ ಇಟ್ಬಿಟ್ಟು ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ. ಯಾಕೆ ಜನರೇ ಬಂದು ಕೂತ್ಕೊಳ್ಳಿ ಜನರೇ. ಕಾಣಿಸ್ತೈತೆ. ತಿನ್ನಬಹುದು, ಸ್ಮೆಲ್ಲು ಮಾಡ್ಬೋದು. ಕೇಳಿಸ್ತು ನನಗೆ. ಮಮ್ಮಿ ಜೋರ ಹೇಳಿ ತಲೆ ತಿರ್ಸ್ತಾ ಇಲ್ಲ ನೀನು ಅಂತ. ಸೋಂಪು. ಓಕೆ ಸಬ್ಜಾ ಬೀಜ. ಗುಡ್. ತಿಂತಿದ್ದೀರಾ? ನೆಕ್ಸ್ಟ್ ಬಾಯಿಗೆ ಹಾಕೋಬೋದು. ಹೆಸರುಬೇಳೆ. ಗುಡ್ ಕರೆಕ್ಟಾ. ಇದು ಸ್ಮೆಲ್ ಮಾತ್ರ ಮಾಡೋದು ನೀವು. ಓಕೆ ಡನ್. ವಾಟ್ ಅ ಟೈ ಬ್ರೇಕರ್. ಇವ್ರದ್ದು ಕೂಡ 5. ಸೊ 3 ಜನ 6ಗೆ 5 ತಗೊಂಡಿದ್ದಾರೆ. ಬನ್ನಿ. ಸೊ ಯಾವ್ಯಾವ್ದು ಹೇಳಲಿಲ್ಲ ಅಂತ ಹೇಳ್ತೀನಿ. ಅಮ್ಮ ಇದು ಹೇಳಲಿಲ್ಲ, ಸೋಂಪು ಅಂತ ಅಂದ್ರು ಅವರುನುವೆ. ಸೋಂಪು ಮಮ್ಮಿ ಇದನ್ನ ಹೇಳಲಿಲ್ಲ, ಇದನ್ನ ಎಳ್ಳು ಅಂತ ಹೇಳಿದ್ರು. ದಿಸ್ ಇಸ್ ಸಬ್ಜಿ, ಇದು ಜೀರಿಗೆ. ಅಕ್ಕನು ಇದನ್ನ ಹೇಳಿಲ್ಲ, ಸೋಂಪು ಅಂತ ಅಂದ್ರು. ಸೊ ನೈಸ್ ಟೈ ಬ್ರೇಕರ್. 3 ಜನದ್ದು 6ಕ್ಕೆ 5. ಸೊ ನಾವು ಲೆಟ್ಸ್ ಹ್ಯಾವ್ ಅ ಟೈ ಬ್ರೇಕರ್ ರೌಂಡ್. ಇವಾಗ ಟೈ ಬ್ರೇಕರ್ ರೌಂಡ್ ಏನು ಅಂತಂದ್ರೆ ಯಾವ್ದಾದ್ರು 1 ಡಿಶ್ ನಿಮ್ಗೆ ಇಷ್ಟ ಬಂದಿದ್ದು ಅದನ್ನ ಹೇಳ್ಬೇಕು. ಬಟ್ ಆಮೇಲೆ ನೆಕ್ಸ್ಟ್ ಅಂತ ಯೂಸ್ ಮಾಡಿದ್ರೆ ಹೇಳ್ಬೇಕು. ಯಾವ ಡಿಶ್ ಬೇಕಾದ್ರೂ ಚೂಸ್ ಮಾಡೋದು ನಿಮ್ ಇಷ್ಟ. ಬಟ್ ಅಕಸ್ಮಾತ್ ಕರೆಕ್ಟ್ ಆಗಿ ಹೇಳಿದ್ರು ಯಾವ ಡಿಶ್ ಹೇಳಿದ್ರೆ ಎಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅನ್ನೋದ್ರ ಮೇಲೆ ವಿನ್ನರ್ ಡಿಸೈಡ್ ಆಗುತ್ತೆ. ಸೊ ತುಂಬಾ ಸಿಂಪಲ್ ಆಗಿರೋದು ಹೇಳ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ. ಥಿಂಕ್ ಆ್ಯಂಡ್ ಟೆಲ್. ಓಕೆನಾ? ಇವಾಗ ಸ್ಟಾಪ್ ಮಾಡೋ ನಿಮಿಷ. ಓಕೆ ನೈಸ್. ಓಕೆ ಓ ಗ್ರೇಟ್. ಐ ವಿಲ್ ಗಿವ್ ಯು ಅ ಕ್ಲೂ. ಅವಳು 3 ಜನದಲ್ಲಿ ಏಜ್ ವೈಸ್ ಸ್ವಲ್ಪ ಚಿಕ್ಕವರಾಗಿರೋದ್ರಿಂದ ಕ್ಲೂ ಕೊಡ್ತೀನಿ. ತುಂಬಾ ಕಾಂಪ್ಲಿಕೇಟೆಡ್ ಇರೋ ತಗೊಂಡವ್ರೆ. ಸೊ ನೀವು ತುಂಬಾ ಈಸಿ ತಗೊಂಡ್ರೆ ಕಷ್ಟ. ಹಂಗಂತ ಅಕಸ್ಮಾತ್ ಯೂಸ್ ಮಾಡ್ಬಿಟ್ರೆ ಅದು ಆಮೇಲೆ ಅಂತ ನಿನ್ಗೆ ಪಾಯಿಂಟ್ ಬರುತ್ತೆ. ಸೊ ಥಿಂಕ್ ಆ್ಯಂಡ್ ಡಿಸೈಡ್. ನೀನು ಹೋಗಾಟೋಡು ನಂಗೆ ಬೇಕು.
ಆಯ್ತಾ? ಟೈಮ್ ಇಲ್ಲ. ಆಯ್ತು. ಈಗ ಮ್ಯಾಕ್ಸಿಮಮ್ ಟೈಮ್ ನೀವು ಫೋನ್ ನೋಡ್ಕೊತೀಯ, ಯಾರು ಎಷ್ಟೆಷ್ಟು ನಿಮಿಷ ಹೇಳಿದ್ರು ಅವಳೇ ಹೇಳ್ಕೊಡ್ತಾಳೆ. ಹೇಳು. ಇಷ್ಟೊತ್ತು ಮಾಡ್ದೆ ಸಾಕು ಕಣಕ್ಕ. ಸರಿ ಆಯ್ತು. ಏಯ್ ಓಕೆ, ಇವಾಗ ಡಿಸೈಡ್ ಆಗಿದೆ. ಇವರು ಬಿಸಿಬೇಳೆ ಬಾತ್ ಬಿಸಿ ಹೇಳ್ತಾರೆ, ಇವರು ಆಲೂ ಪರಾಟ ಅಂಡ್ ಆಲೂ ಕರಿ ಹೇಳ್ತಾರೆ, ಅವರು ಹೈದರಾಬಾದಿ ದಮ್ ಬಿರಿಯಾನಿ ಹೇಳ್ತಾರೆ. ಈಗ ಟಾಸ್ಕ್ ಏನು ಅಂತ ಅಂದ್ರೆ ಹೋಗು ಸೊ ಇವಾಗ ಅದೇನೆ ಒಂದು ಆಮೇಲೆ ಅದು ಅಂತ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಫಾಸ್ಟ್ ಆಗಿ ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಟೈಮಿಂಗ್ ಪ್ಲಸ್ ನೀವು ಆಮೇಲೆ ಅದು ಅಂತ ಹೇಳೋದು ಎರಡು ಕೌಂಟ್ ಆಗುತ್ತೆ. ಅದೇನೆ ಅದನ್ನ ಹೇಳ್ಬೇಕಾದ್ರೆ. ಓಕೆ, ಸೊ ಫಸ್ಟ್ ಯಾರು ಅವರಿಂದನೇ ಸ್ಟಾರ್ಟ್ ಮಾಡೋದಾ? ಸೊ ಫಸ್ಟ್ ಪರ್ಸನ್ ಹೈದರಾಬಾದ್ ದಮ್ ಬಿರಿಯಾನಿ. ಹಾ, ಓಕೆ. ಟೈಮರ್ ಸ್ಟಾರ್ಟ್ ಆಗುತ್ತೆ. 3, 2, 1 ಸ್ಟಾರ್ಟ್. ಮೊದಲನೇದಾಗಿ ಈರುಳ್ಳಿನ ಉದ್ದಕ್ಕೆ ಸಣ್ಣ ಹೆಚ್ಚಬೇಕು. ಅದನ್ನ ಎಣ್ಣೆಯಲ್ಲಿ ಕಜ್ಜಿ ತರ ಕಟ್ಕೋಬೇಕು. ರೆಡ್ ಬ್ರೌನ್ ಬರೋವರೆಗೂ ಕಟ್ಕೋಬೇಕು. ಅದನ್ನ ಎತ್ತಿಡ್ಬೇಕು. ಚಿಕನ್ ತಗೋಬೇಕು 1 kg. ಅದಕ್ಕೆ 1 ಸ್ಪೂನ್ ಆಯಿಲು, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಬಿರಿಯಾನಿ ಪೌಡರ್, 1 ಸ್ಪೂನ್ ಆಯಿಲ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಕಲಸಿಡ್ಬೇಕು. ಒಂದು ಬಾಂಡ್ಲಿ ಇಡಬೇಕು. ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಅದಾದ್ಮೇಲೆ ಟೊಮೊಟೊ ಹಾಕಬೇಕು. ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಬಿರಿಯಾನಿ ಪೌಡರ್. ಅದಾದ್ಮೇಲೆ ಫಸ್ಟ್ ಡಿಸ್ಟರ್ಬ್ ಮಾಡಬೇಕು. ಪುಡಿ ಹಾಕಬೇಕು. ಮಿಕ್ಸ್ ಮಾಡಿಟ್ಟಿರೋ ಚಿಕನ್ ಎಲ್ಲ ಮಿಕ್ಸ್ ಮಾಡಿರೋ ಚಿಕನ್ ಎಲ್ಲ ಬಾಂಡ್ಲಿ ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಒಂದು ಸೈಡಲ್ಲಿ ಬೇಕಾಗುತ್ತೆ. ಇನ್ನೊಂದು ಸೈಡಲ್ಲಿ ರೈಸ್ ಇಟ್ಕೋಬೇಕು. ಈರುಳ್ಳಿ ಹಾಕ್ಬೇಕು, ಹಸಿಮೆಣಸಿನ್ಕಾಯಿ ಹಾಕ್ಬೇಕು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು, ಕಾಳುಮೆಣಸು ಹಾಕ್ಬೇಕು. ಕಾಳುಮೆಣಸು ಹಾಕ್ಬೇಕು. ಪುದೀನ ಸೊಪ್ಪು ಹಾಕ್ಬೇಕು, ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ನೀರು ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಅಕ್ಕಿ ಹಾಕ್ಬೇಕು. ಅದು ಅರ್ಧ ಬೇಯಬೇಕು. ಅದಾದ್ಮೇಲೆ ಇಲ್ಲಿ ಒಂದು ಸೈಡಲ್ಲಿ ಒಂದು ಚಿಕನ್ ಬೆಂದಿರುತ್ತೆ. ಈ ಅರ್ಧ ಬೆಂದಿರೋ ರೈಸ್ನ ಅದಕ್ಕೆ ಹಾಕ್ಬೇಕು. ಅದಕ್ಕೆ ಹಾಕಿ ಆಮೇಲೆ ಹೇಳ್ಬೋದು ಅನ್ನನ ಚಿಕನ್ ಹಾಕ್ಬೇಕು. ಅಲ್ಲಿಗೆ ಏನು ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು, ಏನೋ ಸೊಪ್ಪು ಉದುರಿಸ್ಬೇಕು, ಪೈನಾಪಲ್ ಫುಡ್ ಕಲರ್ನ ಹಾಲು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಬೇಕು. 2 ಸ್ಪೂನ್ ತುಪ್ಪ ಹಾಕ್ಬೇಕು. ಮತ್ತೆ ರೈಸ್ ಮೇಲೆ ತುಪ್ಪ ಹಾಕ್ಬೇಕು. ಈರುಳ್ಳಿ ಇಜ್ಲು ಬರುತ್ತೆ, ಅದನ್ನ ಸುಡಬೇಕು. ಅದನ್ನ ಒಂದು ಬೌಲ್ಗೆ ಹಾಕಿ ಅನ್ನದೊಳಗಡೆ ಇಡಬೇಕು. ಅದ್ರ ಮೇಲೆ 1 ಸ್ಪೂನ್ ಇಟ್ಕೊಳ್ಬೇಕು. ಮುಚ್ಚಿ ದಮ್ ಕಟ್ಟಿ ದಮ್ ಬಿರಿಯಾನಿ ದಮ್ ಕಟ್ಟಿಸ್ಬೇಕು. ಅದಾದ್ಮೇಲೆ ಟೇಸ್ಟ್ ಮಾಡಬೇಕು. ಅದಾದ್ಮೇಲೆ ರೆಡಿ. ಓಕೆ, ಇವರು ಇಷ್ಟ ಹೇಳಿದ್ದಾರೆ. ಆಮೇಲೆ ಅನೌನ್ಸ್ ಮಾಡ್ತೀನಿ. ಯು ಗಾಟ್ ದಿಸ್. ಮಾಡ್ಬೋದು. ನೆಕ್ಸ್ಟ್ ಇವ್ರು ಹೇಳ್ತಾರೆ, ಶೀಲಾ ಅವರು ಬಿಸಿಬೇಳೆ ಬಾತ್ ರೆಸಿಪಿ ಹೇಳ್ತಾರೆ. ಯು ಕ್ಯಾನ್ ಸ್ಟಾರ್ಟ್. ಅಕ್ಕಿ ಬೇಳೆ ಕುದಿಯಕ್ಕಿಡ್ಬೇಕು. ಅದು ಬೆಂದಾದ್ಮೇಲೆ ಅಕ್ಕಿ ಬೇಳೆ ಏನು ಬೆಂದಿರುತ್ತೆ ಅದಕ್ಕೆ ತರಕಾರಿಗಳೆಲ್ಲ ಅಂದರೆ ಏನಿರುತ್ತೆ ಅದನ್ನೆಲ್ಲ ಹಾಕ್ಬೋದು. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಅಷ್ಟು ಹಾಕ್ಬೋದು. ಆಲೂಗೆಡ್ಡೆ ಜೊತೆಗೆ ಬಟಾಣಿ
ಇವಿಷ್ಟನ್ನು ಮತ್ತೆ ಹಾಕ್ಬಿಟ್ಟು ಕೂಗಿಸ್ಕೋಬೇಕು. ಅದು ಕೂಗಿರೋದಕ್ಕೆ ಒಗ್ಗರಣೆಗೆ ಅಂತೇಳಿ ಈರುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ, ಸಾಸಿವೆ ಇಷ್ಟನ್ನು ಫ್ರೈ ಮಾಡಿಕೊಂಡು ಅದ್ರೊಳಗಡೆ ಹಾಕೊಂಡು ಬಿಸಿಬೇಳೆ ಬಾತ್ ಪೌಡರ್ ಮುಗಿಸ್ಬಿಟ್ಟು ಸ್ವಲ್ಪ ಹುಣಸೆ ರಸ ಹಾಕ್ಬಿಟ್ಟು ಕೂಗಿಸಿ ಟೇಸ್ಟ್ ಮಾಡಿದ್ರೆ ಮೇಲೆಗಡೆ ತುಪ್ಪ ಹಾಕ್ಬಿಟ್ಟು ಗೋಧಿ ಕಾಳು ಹಾಕಿದ್ರೆ ರೆಡಿ ಆಯ್ತು. ನಾನು ಡಿಸೈಡ್ ಮಾಡಿಲ್ಲ ಅದೇ ಹೇಳ್ತಾ ಇರೋದು. ಇವರು ಇಷ್ಟಲ್ಲಿ ಮುಗಿಸಿದ್ದಾರೆ. ಎಷ್ಟು ಟೈಮ್ ಹಿಡಿತು ಹೇಳಿದ್ದಾರೆ. ಲೆಚ್ಚಿ ಅದೇ ಹೇಳ್ತು ನಿಮ್ಮ ಟ್ಯಾಲೆಂಟ್ ಯಾವ್ದು ಹೇಳ್ತೀರಾ ಹೆಂಗೆ ಹೇಳ್ತೀರಾ ಅಂತ. ನಾನು 5 ನಿಮಿಷ ಬಿಸಿಬೇಳೆ ಬಾತ್ ರೆಡಿ ಮಾಡ್ಬಿಟ್ಯಾ? ಹೇಳ್ಬೋದಲ್ಲ ಅದೇ ಜಡ್ಜ್ಮೆಂಟ್ ಲಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಈಗ ದಮ್ ಬಿರಿಯಾನಿ ಎಷ್ಟು ನಿಮಿಷ ಹೇಳಿದ್ರೆ 5 ನಿಮಿಷ ಹೇಳಿನಿ ಅಂತವ. ನಿನ್ನೆ 8 ಗಂಟೆಯಿಂದ 12 ಗಂಟೆ ಗಂಟ ದಮ್ ಬಿರಿಯಾನಿ ಮಾಡಿ. ಓಕೆ 3, 2 ಇವಾಗ ಶಾಲಿನಿ ಅವರು ಆಲೂ ಪರಾಟ ಓಕೆ ಡಿಸ್ಟರ್ಬೆನ್ಸ್ ಅವ್ರು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ. 3 ನಾನು ಆಲೂ ಪರಾಟ ಮೈದಾ ಹಾಕಲ್ಲ ಗೋಧಿ ಹಾಕೋದು ಹೆಲ್ತಿ ವೈಸ್ ಹೆಂಗ್ ಬೇಕಾದ್ರೆ 3, 2, 1 ಸ್ಟಾರ್ಟ್. ನಾನು ಆಲೂ ಪರಾಟ ಮಾಡ್ತಾ ಇದ್ದೀನಿ. ಟೈಮ್ ಆಯ್ತು ನಿದ್ಯಕ್ಕೆ. ಓಕೆ ಗೋಧಿ ಹಿಟ್ಟು ತಗೊಂಡು ಇದು ಸೊಪ್ಪನ್ನ ರುಬ್ಕೊಬಿಟ್ಟು ಉಪ್ಪಿನ ಪುಡಿ ಹಾಕ್ಬಿಟ್ಟು ಪಾಲಕ್ ಸೊಪ್ಪನ್ನ ಗೋಧಿ ಹಿಟ್ಟೊಳಗೆ ಹಾಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಟ್ಟು ಆಲೂಗೆಡ್ಡೆ ಬಟಾಣಿ ನೆನೆಸಿಟ್ಕೊಂಡಿರೋಂಥ ಬಟಾಣಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಸೋರಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಆಲೂಗೆಡ್ಡೆ ಸಿಪ್ಪೆ ದಸರಾ ತಗೊಂಡು ಹಾಕಿದೆ ನಾನು ಆಲೂಗೆಡ್ಡೆನ. ಗರಂ ಮಸಾಲೆ, ಚಿಲ್ಲಿ ಪೌಡ್ರು, ರುಚಿ ಹಾಕ್ಬಿಟ್ಟು ಕಲಸಿಟ್ಬಿಡ್ಬೇಕು. ಆಮೇಲೆ ಓಕೆ ಟೈಮ್ ಆಗಿದೆ ಬೇಗ. ಇದೇನ್ ಮಾಡಿರ್ತೀವಿ ಮ್ಯಾರಿನೇಟ್ ಆಗಕ್ಕೆ ಏನ್ ಗೋಧಿ ಹಿಟ್ಟು ಕಲಸಿಟ್ಟಿರ್ತೀವಿ ಅದನ್ನ ಒತ್ಕೊಂಡು ಅದ್ರೊಳಕ್ಕೆ ಆಲೂಗಡ್ಡೆ ಸ್ಟಫಿಂಗ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಒತ್ಬಿಟ್ಟು ಎಣ್ಣೆ ತವ ಮೇಲೆ ಸುಟ್ಕೋಬೇಕು. ಅಲ್ಲಿ ಪರೋಟ ರೆಡಿ. ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲಾನು ಒಗ್ಗರಣೆಗೆ ಹಾಕೊಂಡು ಬಟಾಣಿ ಹಾಕೊಂಡು ಹೂಕೋಸು ಹಾಕೊಂಡು ಎಣ್ಣೆಲ್ಲ ಅದ್ರ ಜೊತೆ ಫ್ರೈ ಮಾಡ್ಕೊಂಡು ನೀರ್ ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಆಲೂಗೆಡ್ಡೆ ಹೇಳ್ಕೊಡಂಗಿಲ್ಲ ಅಮ್ಮ. ಇನ್ನೊಂದ್ ಕಡೆ ಆಲೂಗೆಡ್ಡೆನ ಕೂಗಿಸ್ಕೊಂಡು ಬೇರೆ ಆಲೂಗೆಡ್ಡೆನ ಅದನ್ನ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನ ಹಾಕ್ಬಿಟ್ರೆ ರೆಡಿ. ಅದು ಓಕೆ ಇವ್ರು ಇಷ್ಟೊಂದು ಮುಗಿಸಿದ್ದಾರೆ. ರಿಸಲ್ಟ್ ನೆನ್ನೆ ನಾವ್ ಇದೇ ಮಾಡಿದ್ದು. ನಾವ್ ಅದಕ್ಕೆ ಇದನ್ನ ಹೇಳಿದ್ದು. ನಾನು ನೆನೆ ಇದ್ದೆ ಮಾಡಿದ್ದೀನಿ. ಬಟ್ ನಿನ್ನ ಸಿಗ್ನೇಚರ್ ಡಿಶ್ ಹೇಳಿದ್ಯಾ? ನೆನ್ನೆ ನಾವೇನ್ ಮಾಡಿದೋ ತಲ್ಕಾಲ್ ಮಟನ್ ಮಾಡಿದೋ ಅದನ್ನೇ ಹೇಳ್ಬೇಕಾಯ್ತು. No, wait, let's see. ಕಾಂಪ್ಲಿಕೇಟೆಡ್ ಅಂತ ಮೊದಲೇ ಹೇಳಿದಿರಿ. ನಾನು ಹೇಳಿರೋ ಡಿಶ್ ಮಾಡಿ ಕಾಂಪ್ಲಿಕೇಟೆಡ್ ಇತ್ತು ಬಟ್ ಹೇಳಿದ ವಿಧಾನ ಅಷ್ಟು ಡೀಟೇಲ್ಡ್ ಆಗಿರ್ಲಿಲ್ಲ. ಸೊ ಡೀಟೇಲ್ ಆಗಿ ಹೇಳಿದೀನಿ. ಅಕ್ಕಿ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಅದಾದ್ಮೇಲಿಂದ ತರಕಾರಿ ಎಲ್ಲ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಇವೆಲ್ಲ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಬಟಾಣಿ ಕಾಳು ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡು ಅದನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನ ಅದ್ರೊಳಗೆ ಸುಲ್ಬಿಟ್ಟು ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಕೇಳಿ ಪೂರ್ತಿ ಹೇಳ್ತೀನಿ ನಾನು. ಬಿಸಿಬೇಳೆ ಬಾತ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ರುಚಿ ಹಾಕ್ಬಿಟ್ಟು ಹುಣಸೆ ಹುಳಿ ಬಿಟ್ಬಿಟ್ಟು ಮತ್ತೆ ಒಂಚೂರು ಬೇಯಿಸ್ಬಿಟ್ಟು ತಟ್ಟೆಗೆ ಹಾಕ್ಬಿಟ್ಟು ಗೋಧಿ ಕಾಳು ಹಾಕ್ಬಿಟ್ಟು ಮೇಲೆ ತುಪ್ಪ ಹಾಕ್ಬಿಟ್ಟು ಕೊಟ್ರೆ ಬಿಸಿಬೇಳೆ ಬಾತ್ ರೆಡಿ. ಆಯ್ತು. ಇವಾಗ ಬಾಳೆಹಣ್ಣು ಕೊಡ್ತೀರಾ ತಿನ್ನಕ್ಕೆ? ಇವರು ಶಿಲ್ಪಾ ಅವರು ಹೈದರಾಬಾದ್ ದಮ್ ಬಿರಿಯಾನಿ ಹೇಳೋದಕ್ಕೆ 2 minutes 39 seconds ತಗೊಂಡಿದ್ದಾರೆ. ಬಿಸಿಬೇಳೆ ಬಾತ್ ಹೇಳೋದಕ್ಕೆ 50 seconds ತಗೊಂಡಿದ್ದಾರೆ. ಅವರು ಆಲೂ ಪರಾಟ ಹೇಳೋದಕ್ಕೆ 1 minute 22 seconds ತಗೊಂಡಿದ್ದಾರೆ. ಹೆಂಗ್ ಹೇಳೋರು ಅನ್ನೋದು ಕೌಂಟ್ ಆಗ್ತದೆ. ಉಸ್ತುವಾರಿ ನೀನಾ ನಾನಾ? What is this? Big Boss ಮಾಡ್ಬೇಕು. ಉಸ್ತುವಾರಿ ನಾನು ಕೊಟ್ಬಿಡಿ. ಇವ್ರು ಯಾರು ಮಾತಾಡಕ್ಕೆ ಕೇಳಿ ಬಿಗ್ ಬಾಸ್. ನೆಕ್ಸ್ಟ್
ಕೊಡ್ತೀನಿ ಮೌತ್ ಕೊಡ್ತೀನಿ 10 ಸೆಕೆಂಡ್ 20 ಸೆಕೆಂಡ್ ಹೋದ್ರೆ ನಮ್ದು ಆಗೋದು ನೀನ್ ಮಾತಾಡ್ಬಿಟ್ರೆ ವಾ ನನಗೆ ಬೇಕಾಗಿರೋದು ಓಕೆ ಸೊ ನಾನು ಇವಾಗ ಸೆಕೆಂಡ್ಸ್ ಹೇಳಿದ್ದೀನಿ ಯಾವ್ಯಾವ ರೀತಿ ಪ್ರೊಸೀಜರ್ ಹೇಳಿದ್ದಾರೆ ಅಂತ ನೀವು ನೋಡಿದ್ದೀರಾ. ಸೊ ಈ ಡಿಸಿಷನ್ ನ ಆರ್ಡರ್ಸ್ ಬಿಡ್ತಾ ಇದ್ವಿ, ಯಾರು ಗೆದ್ರು ಅಂತ ಪ್ಲೀಸ್ ನೀವು ಕಮೆಂಟ್ ಮಾಡಿ. ಸೊ ಈ ಆಟ ಇನ್ನು ಮುಗೀತು.